ಇಸ್ರೇಲ್ ಇರಾನ್ ನಡುವೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಬಹುದೊಡ್ಡ ದಾಳಿಯಾಗಿದೆ. ಅಲ್ಲಿ ಬಹರೇನ್ನಲ್ಲಿರುವಂತಹ ಅಮೆರಿಕ ಪ್ರಧಾನ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಯುಎಇಯಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಬಹುದೊಡ್ಡ ದಾಳಿಯಾಗಿದೆ. ಮುಂಜಾಗೃತವಾಗಿ ತನ್ನ ವಾಯು ಪ್ರದೇಶವನ್ನ ಯುಎಇ ಮುಚ್ಚಿದೆ. ಬಹರೇನ್ನಲ್ಲಿರುವಂತಹ ನೋಡಿ ಅಮೆರಿಕ ಇದೆಯಲ್ವಾ, ಇರಾನ್ನ ಸುತ್ತಮುತ್ತಲ ದೇಶಗಳೇನಿದ್ದಾವೆ, ಕತಾರು, ಯುಎಇ ಆಗಿರ್ಬೋದು, ಜೊತೆಗೆ ಅಲ್ಲಿ ದುಬೈ ಆಗಿರ್ಬೋದು, ಅರಬ್ ಕಂಟ್ರೀಸ್ ಏನಿದ್ದಾವೆ ಅಲ್ಲೂ ಕೂಡ ತಮ್ಮ ವಾಯುನೆಲೆಗಳನ್ನು ಓಪನ್ ಮಾಡಿತ್ತು. ಅಂದರೆ ವಾಯುನೆಲೆಗಳನ್ನು ಅಲ್ಲಿ ತೆರೆದಿದೆ ಅದು. ಮತ್ತು ಬಹರೇನ್ನಲ್ಲಿರುವಂತಹ ಅಮೆರಿಕದ ಕಚೇರಿ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡಿದೆ. ನೋಡ್ತಾ ಇದ್ದ ದೃಶ್ಯಗಳನ್ನು, ದಟ್ಟವಾದಂತಹ ಹೊಗೆ ಆವರಿಸಿದೆ. ಮುಗಿಲೆತ್ತರಕ್ಕೆ ಬಹುದೊಡ್ಡ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಪ್ರತಿ ದಾಳಿಯಾಗಿ ಇರಾನ್ ಕೂಡ ಈಗ ತಮ್ಮ ಸಮರವನ್ನು ಸಾರಿದೆ. ಅಮೆರಿಕದ ಪ್ರಧಾನ ಕಚೇರಿ ಮೇಲೆ ನಡೆದಿರುವಂಥ ದಾಳಿ ಇದು. ಸಹಜವಾಗಿಯೇ ಈಗ ಈ ರಾಯಭಾರಿ ಕಚೇರಿ ಅಂತ ಇದ್ದೇ ಇರುತ್ತೆ ಎಲ್ಲ ದೇಶಗಳಲ್ಲೂ, ಆ ರೀತಿಯಾದಂಥ ಒಂದು ಕಚೇರಿ. ಮತ್ತು ವಾಯುನೆಲೆಗಳೇನಿದೆ, ಅಮೇರಿಕ ಸುಮಾರು 750ಕ್ಕಿಂತ ಹೆಚ್ಚು ಏರ್ ಬೇಸನ್ನು ಹೊಂದಿದೆ ಆಲ್ ಓವರ್ ನಾವು ವರ್ಲ್ಡ್ ನೋಡಿದರೆ. ಅದರಲ್ಲೂ ಇರಾನನ್ನು ಟಾರ್ಗೆಟ್ ಮಾಡಲಿಕ್ಕೋಸ್ಕರನೇ ಕತಾರು, ಯುಎಇ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಕಂಟ್ರಿಗಳಿದಾವಲ್ಲ, ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸೇನಾ ನೆಲೆಗಳನ್ನು ಪ್ರಾರಂಭ ಮಾಡಿತ್ತು. ಈಗ ಅದರ ಮೇಲೂ ಕೂಡ ದಾಳಿಯಾಗಿದೆ. ಅಂದರೆ ಅಮೇರಿಕ ಇಸ್ರೇಲ್ಗೆ ಈಗೇನು ನಿರಂತರವಾಗಿ ಬೆನ್ನೆಲುಬಾಗಿ ಅದರ ಹಿಂದೆ ಇದ್ದು ಸಾಥನ್ನು ಕೊಡ್ತಾ ಇದೆ ಮತ್ತು ಮಿಲಿಟರಿಯನ್ನು ನುಗ್ಗಿಸ್ತಾ ಇದೆ ಸಮುದ್ರ ಮಾರ್ಗದ ಮೂಲಕ, ತಕ್ಕ ಉತ್ತರವನ್ನು ಇರಾನ್ ಕೊಡ್ತಾ ಇದೆ. ಈಗ ನೋಡಿ, ಇರಾನ್ ಅಂದರೆ ಅಷ್ಟು ನಾವು ಕಡೆಗಣಿಸಂಗಿಲ್ಲ. ಇಸ್ರೇಲ್ ಕೂಡ ಓಕೆ, ಅದು ಪವರ್ಫುಲ್ ಆಗಿರುವಂಥ ದೇಶ. ಆದರೆ ಇರಾನ್ ಕೂಡ ಅತ್ಯಾಧುನಿಕವಾದಂತಹ ಕ್ಷಿಪಣಿಗಳನ್ನು ಹೊಂದಿದೆ. ಅದರ ಜೊತೆಗೆ ಫೋಕ್ರಾನ್ ಏನಿದೆ, ಮತ್ತು ಲಾಸ್ಟ್ ಟೈಮ್ 2025ರಲ್ಲಿ ನಾವು ನೋಡಿದ್ವಿ, ಇರಾನ್ ಕೂಡ ಹಾಗೆ ಹೊಡೆದಿತ್ತು ಟೆಲ್ ಅವೀವ್ ಆಗಿರ್ಬೋದು ಮತ್ತು ಇಸ್ರೇಲ್ನ ಕೆಲವೊಂದಿಷ್ಟು ಪ್ರದೇಶಗಳಿಗೆ. ಅಮೇರಿಕಾದ ಕೆಲವು ಸೇನಾ ನೆಲೆಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿತ್ತು. ಈಗ 2025 ಅಷ್ಟೇ ಅಲ್ಲ, ಹಿಂದೆ 2005 ಆ ಟೈಮ್ನಲ್ಲೂ ಕೂಡ ದೊಡ್ಡ ಮಟ್ಟದ ದಾಳಿಯನ್ನು ಇರಾನ್ ಮಾಡಿತ್ತು. ಅದರಲ್ಲೂ ಈ ಖಮೇನಿ ಇದಾನಲ್ವಾ, ಖಮೇನಿಯನ್ನು ಕೆಳಗಿಳಿಸಬೇಕು ಅಥವಾ ಖಮೇನಿಯನ್ನು ಕೊಲ್ಲಬೇಕು ಅಂತ ಅಮೇರಿಕ ನಿರಂತರವಾಗಿ ಪ್ಲ್ಯಾನ್ ಮಾಡ್ತಾನೆ ಬರ್ತಾ ಇದೆ. ಮೊನ್ನೆ ನೋಡಿದ್ದು ನಾವು, ಇರಾನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು, ಅಲ್ಲಿನ ಹಣದುಬ್ಬರಾಗಿರ್ಬೋದು, ಸರ್ವಾಧಿಕಾರತ್ವದ ವಿರುದ್ಧವಾಗಿ. ಬಟ್ ಆಗ ಬೆಂಬಲವಾಗಿ ಅಮೇರಿಕ ನಿಂತ್ಕೊಂಡಿತ್ತು, ಆವಾಗಲೇ ವಾರ್ನಿಂಗ್ ಕೊಡ್ತಾ ಬಂದಿತ್ತು. ಬಟ್ ಇರಾನ್ ಬಗ್ಲಿಲ್ಲ, ಜಗ್ಲಿಲ್ಲ, ಮುಟ್ಟಿ ನೋಡಿಕೊಳ್ಳುವ ಹಾಗೆ ನಾವು ಕೂಡ ನಿಮಗೆ ಹೊಡಿತೀವಿ ಅಂತ ಹೇಳಿತ್ತು, ಖಮೇನಿಯವರು ಹೇಳಿದರು. ಈಗ ಅಮೇರಿಕ ವಾಯು ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಅಂದರೆ ಏರ್ ಬೇಸ್ ಏನಿರುತ್ತೆ ಅಲ್ಲಿ ಯುದ್ಧದ ಸಾಮಗ್ರಿಗಳನ್ನು ಅಮೇರಿಕ ಸಂಗ್ರಹ ಮಾಡಿರುತ್ತೆ ಮತ್ತು ಕೆಲವೊಂದಿಷ್ಟು ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ. ಅಲ್ಲಿ ಅವರದ ಸೇನಾ ಹೆಲಿಕಾಪ್ಟರ್ಗಳಿರ್ತವೆ, ಕೆಲವೊಂದಿಷ್ಟು ಏನು ಬ್ಯಾಲಿಸ್ಟಿಕ್ ಉಪಕರಣಗಳಿರ್ತವೆ. ಅವನ್ನು ಗುರಿಯಾಗಿಸಿಕೊಂಡು ಈಗ ಇರಾನ್ ಬಹುದೊಡ್ಡ ಹೊಡೆತವನ್ನು ಅಮೇರಿಕ ಕೊಟ್ಟಿದೆ. ಟ್ರಂಪ್ ಕೂಡ ಖಂಡಿತವಾಗ್ಲೂ ಶೇಕ್ ಆಗಿರ್ತಾರೆ ಈಗ, ಯಾಕಂದರೆ ಸೋಲೊಪ್ಕೊಳ್ತಾರೆ, ಮಂಡಿ ಊರ್ತಾರೆ ಅಂತ ಅಂದ್ಕೊಂಡಿದ್ರು ಅವರು. ಆದರೆ ಈ ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಹಿಂದೆ ಸರಿತಾ ಇಲ್ಲ. ಇರಾನ್ ಅವರಲ್ಲೂ ಕೂಡ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳಿದ್ದಾವೆ ಮತ್ತು ಮೀಸಲು ಸೈನ್ಯ ಇದೆ ಮತ್ತು ಅಲ್ಲಿ ಸಕ್ರಿಯವಾಗಿರುವಂಥ ಸೈನಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಮತ್ತು ರಷ್ಯಾದಿಂದ ಕೆಲವೊಂದಿಷ್ಟು ಏನು ಹೈ ಕ್ವಾಲಿಟಿ ಇರುವಂತಹ ಕೆಲವೊಂದಿಷ್ಟು, ಅದರಲ್ಲೂ ಬಹಳ ಅಪ್ಡೇಟ್ ಇರುವಂತಹ ವೆಪನ್ಸ್ಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಅವರು ಆಮದು ಮಾಡಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಗೊತ್ತಿತ್ತು ಅಮೇರಿಕ ನಮ್ಮನ್ನು ಟಾರ್ಗೆಟ್ ಮಾಡಿದೆ, ಇಂದಲ್ಲ ನಾಳೆ ನಮ್ಮ ಮೇಲೂ ಕೂಡ ದಾಳಿ ಆಗುತ್ತೆ ಅಂಥೇಳಿ. ಈಗ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ ಮಾಡ್ತಿರುವಂಥ ಈ ದಾಳಿಯಿಂದಾಗಿ ಇರಾನ್ ಹಿಂದೆ ಸರಿದಿಲ್ಲ, ಬದಲಾಗಿ ಅವರ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಬಟ್ ನಮಗೊಂದು ಸ್ಪಷ್ಟವಾಗಿ ಕಾಣ್ತಾ ಇರೋದು, 2025ರಲ್ಲಿ 12 ದಿನಗಳ ಕಾಲ ಯುದ್ಧ ನಡೆದಿತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ. ಈಗ ತಿಂಗಳಾನುಗಟ್ಟಲೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಬಂಕರ್ಗಳೇನಿದ್ದಾರೆ, ಬಂಕರು ಮತ್ತು ಶೆಲ್ಟರ್ಗಳಲ್ಲಿ ಅಡುಗೆ ಕೂತ್ಕೊಂಡಿದ್ದಾರೆ ಸಾರ್ವಜನಿಕರು. ತುರ್ತು ಸೇವೆಗಳನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ. ಈಗ ಇರಾನು ಮತ್ತು ಇರಾನಲ್ಲಿ ಈ ಟೆಹರಾನ್ ಏನಿದೆ ಅದು ಟಾರ್ಗೆಟ್ ಆಗಿರೋದು, ಮತ್ತು ಬಹರೇನು
ಸುತ್ತಮುತ್ತಲಿರುವಂಥ ಕೆಲವೊಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಬಟ್ ಖಮೇನಿ ಏನಿದ್ದಾರೆ, ಖಮೇನಿ ಅವರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಆರಂಭದಲ್ಲಿ ಇಸ್ರೇಲ್ ದಾಳಿ ಮಾಡ್ತು. ಆದರೆ ಖಮೇನಿ ಅಲ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರನ್ನೆಲ್ಲೋ ಬೇರೆ ಕಡೆ ಸೇಫ್ ಪ್ಲೇಸ್ಗೆ ಕಳಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಇಸ್ರೇಲ್ ಮತ್ತು ಅಮೇರಿಕ ನಡೆಸ್ತಿರುವಂಥ ಈ ದಾಳಿಗಳಿಂದಾಗಿ ಇರಾನ್ ಆರಂಭದಲ್ಲಿ ಸೈಲೆಂಟ್ ಆಗಿತ್ತು. ಬಟ್ ಈಗ ನೋಡಿದ್ರೆ ಕಂಪ್ಲೀಟ್ ವೈಲೆಂಟ್ ಆಗಿದೆ. ಕ್ಷಣ ಕ್ಷಣಕ್ಕೂ ತಿರುಗೇಟುಗಳನ್ನು ಕೊಡ್ತಾ ಇದೆ. ತಾವು ಜಗತ್ತಿನ ಮುಂದೆ ಅಥವಾ ಅಮೇರಿಕ ಇಸ್ರೇಲ್ ಮುಂದೆ ಕಡಿಮೆ ಇಲ್ಲ ಅಂತ ತೋರಿಸ್ತಾ ಇದೆ. ಅವರಲ್ಲೂ ಕೂಡ ಕೆಲವೊಂದಿಷ್ಟು ಏನು ಶಸ್ತ್ರಾಸ್ತ್ರಗಳಿದ್ದಾವೆ ಮತ್ತು ಕ್ಷಿಪಣಿಗಳಿದ್ದಾವೆ, ಯುದ್ಧ ವಿಮಾನಗಳಿದ್ದಾವೆ. ಲಾಸ್ಟ್ ಟೈಮ್ ನಾವು ನೋಡಿದಾಗ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಕೂಡ 2,000-3,000 ಕೋಟಿ ಖರ್ಚಾಗ್ತಾ ಇತ್ತು. ಅಂದರೆ ಈ ಯುದ್ಧ ಏನು ಆಗ್ತಾ ಇದೆ ಇಸ್ರೇಲಿಂದಲೂ ಕೂಡ ಆಗ್ತಾ ಇತ್ತು, ಇರಾನಲ್ಲಿ. ಯಾಕಂದರೆ ಅಲ್ಲಿ ಇವರ ಏನು ಅವು ಕ್ಷಿಪಣಿಗಳನ್ನು ಇಸ್ರೇಲ್ ಅವರು ಅಲ್ಲಿ ಹೊಡೆದಾಗ್ತಾಯಿದ್ರು, ಇಸ್ರೇಲ್ನ ಕ್ಷಿಪಣಿಗಳೆಲ್ಲ ಇರಾನ್ ಅವರು ಹೊಡೆದಾಗ್ತಾಯಿದ್ರು. ಸುಮಾರು 50,000-60,000 ಸಾವಿರ ಕೋಟಿ ಬರೀ 2-3 ದಿನದಲ್ಲಿ ಆಗಿತ್ತು. ಹಾಗಾಗಿನೇ ಈಗ ಆರ್ಥಿಕವಾಗೂ ಕೂಡ ಬಹಳ ದೊಡ್ಡ ಹೊಡೆತ ಎರಡೂ ದೇಶಗಳಿಗೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಅಮೇರಿಕದ ವಿರೋಧಿ ದೇಶಗಳು ಇಲ್ಲಿ ಒಂದಾಗುವಂಥ ಸಾಧ್ಯತೆಗಳು ಏನಾದರೂ ಇರಬಹುದಾ? ಇರಾನ್ಗೆ ಸಪೋರ್ಟ್ ಆಗಿ ಮತ್ತು ಯಾವ ದೇಶಗಳು ಬರ್ಬೋದು? ಟರ್ಕಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ಅವ್ರು ಹೇಳಿದರು ಟರ್ಕಿಯವರು ನಾವು ಹೋಗ್ತೀವಿ ಅಂತ. ಮತ್ತು ಈ ಹಮಾಸ್ ಏನಿದ್ದಾರೆ, ಗಾಜಾದ ಹಮಾಸ್ ಉಗ್ರರು ಮತ್ತು ಹಿಜ್ಬುಲ್ಲಾಗಳು ಅವರು ಬರ್ಬೋದು. ಮತ್ತು ಕೆಲವೊಂದಿಷ್ಟು ಟೆರರಿಸ್ಟ್ ಸಂಘಟನೆಗಳಿದ್ದಾವೆ ಇರಾನ್ನಲ್ಲಿ. ಡೆಫಿನೆಟ್ಟಾಗಿ ಅವು ಅವರ ಪರವಾಗಿ, ಆ ದೇಶದ ಪರವಾಗಿ ಬಂದೇ ಬರುತ್ತೆ. ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧ ಸಮರವನ್ನು ಸಾರ್ತಾರೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. ಈಗ ಹೊಡಿತಾ ಇದೆ. 400 ಕ್ಷಿಪಣಿಗಳನ್ನು ಹಾರಿಬಿಟ್ಟಿದೆ ಇರಾನ್ ಸೇನೆ. 400 ಅಂತಂದ್ರೆ ಏನು ಸಾಮಾನ್ಯ ಅಲ್ಲ. ಅತ್ತ ಇರಾನ್ ತೊರೆಯುವಂತೆ ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. 400 ಕ್ಷಿಪಣಿಗಳ ಹೊಡೆತ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನು ಉಳಿದಿರೋದು ಎಲ್ಲ ಪೀಸ್ ಆಗಿರುತ್ತೆ. ನೋಡ್ತಾ ಇದ್ದೀವಿ ದಾಳಿಯ ಭೀಕರತೆ ಹೆಂಗಿದೆ ಅಂತೇಳಿ. ನೋಡಿ, ಎಲ್ಲ ಕ್ಷಿಪಣಿಗಳು ಬರ್ತಾ ಇದ್ದಾವೆ. ಲೆಫ್ಟ್ ಸೈಡಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ನೋಡಿ ಹೆಂಗೆ ಬರೀ ಒಂದು ಕ್ಷಿಪಣಿ ಅಷ್ಟೇ ಅದು. ಅಂಥವು 400 ಕ್ಷಿಪಣಿಗಳನ್ನು ಈಗ ಇರಾನ್ನವರು ದಾಳಿ ಮಾಡಿರೋದು ಇಸ್ರೇಲ್ ಮೇಲೆ. ಅದರಲ್ಲೂ ಇಸ್ರೇಲ್ ರಾಜಧಾನಿ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಈ ಒಂದು ಭೀಕರವಾದಂಥ ಅಟ್ಯಾಕನ್ನು ಇರಾನ್ ಮಾಡಿದೆ. ಇರಾನ್ ತೊರೆಯಬೇಕು ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಇಸ್ರೇಲ್ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಮತ್ತೆ ಇಸ್ರೇಲ್ ಎಷ್ಟು ಕ್ಷಿಪಣಿಗಳನ್ನು ಹಾರಿಬಿಡುತ್ತೆ ಅನ್ನೋದು ಬಹಳ ಕುತೂಹಲ. ಯಾಕಂತ ಹೇಳಿದ್ರೆ ನೇರವಾಗಿ ಅಮೇರಿಕಾದಿಂದ ಕ್ಷಿಪಣಿಗಳು ಇಲ್ಲಿ ಇರಾನ್ ಕಡೆಗೆ ಬರಲಿಕ್ಕೆ ಆಗಲ್ಲ. ಯಾಕಂದರೆ ಸಾವಿರಾರು ಕಿಲೋಮೀಟರ್ ದೂರ ಇದೆ. ಪ್ಯಾರಾಚೂಟ್ ಮೂಲಕ ಬಂದರೂ ಕೂಡ ಕಷ್ಟ ಅವ್ರು ಅಟ್ಯಾಕ್ ಮಾಡೋದು. ಹಾಗಾಗಿ ಅಮೇರಿಕ ಏನೇ ಮಾಡಿದ್ರು ಕೂಡ ಇಸ್ರೇಲ್ ಮೂಲಕ ಮಾಡ್ಬೋದು, ಅಥವಾ ಅಲ್ಲಿ ಅವರು ಏರ್ ಬೇಸ್ ಇದೆ ಅಲ್ವಾ, ಅಲ್ಲಿಂದ ಮಾಡ್ಬೋದು ಅಷ್ಟೇ. ಈಗ ಇರಾನ್ ಕೂಡ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ. 400 ಕ್ಷಿಪಣಿಗಳನ್ನು ಹಾರಿಬಿಟ್ಟಿದೆ. ಅಲ್ಲಿ ದಟ್ಟವಾದಂಥ ಹೊಗೆ ಆವರಿಸಿದೆ. ಸೈರನ್ಗಳ ಸದ್ದು ಮೊಳಗ್ತಾ ಇದೆ. ಅಲ್ಲೂ ಕೂಡ ಇಸ್ರೇಲ್ ಸೇನೆ ಅವ್ರ ನಾಗರಿಕರಿಗೆ ಹೇಳಿದೆ ಶೆಲ್ಟ್ರು ಮತ್ತು ಬಂಕರ್ಗಳಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂಥೇಳಿ. ನೇತನ್ಯಾಹುಗೂ ಕೂಡ ಈಗಾಗಲೇ ಇರಾನ್ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅವರ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ಆರಂಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಅವರು ಕೂಡ ಏನು ಅವರಲ್ಲಿರುವಂತಹ ಕೆಲವೊಂದಿಷ್ಟು ಯುದ್ಧದ ಸಾಮಗ್ರಿಗಳನ್ನು ನಾವು ನೋಡ್ತಾ ಇದ್ದರೆ ಲಾಸ್ಟ್ ಟೈಮ್ಗೆ ಗೊತ್ತಾಗಿತ್ತು, ಇಡೀ ಜಗತ್ತಿಗೆ ಗೊತ್ತಾಯಿತು, ಇಸ್ರೇಲ್ ವಿರುದ್ಧ ಇರಾನ್ ಸೋತಿಲ್ಲ, ಅವರು ಕೂಡ ಏನು ಕಡಿಮೆ ಇಲ್ಲ ಅಂಥೇಳಿ. ಯಾಕೆಂದರೆ ಸುಮಾರು 4.5 ಲಕ್ಷ ಸೈನಿಕರನ್ನು ಹೊಂದಿರುವಂತಹ ಕಂಟ್ರಿ ಅದು ಇರಾನು. ಜೊತೆಗೆ ಅವ್ರ ಹತ್ರನೂ ಕೂಡ ನೌಕಾನೆಲೆಗಳಿದ್ದಾವೆ. ಜೊತೆಗೆ F-35 ಇಸ್ರೇಲ್ ಹತ್ರ ಇದ್ದರೆ ಅದಕ್ಕಿಂತ ಅಪ್ಡೇಟ್ ಆಗಿರುವಂಥ ಬೇರೆ ಬೇರೆ ವರ್ಷನ್ನ ಯುದ್ಧ ವಿಮಾನಗಳು ಕೂಡ ಇರಾನ್ ಹತ್ರ ಇದ್ದಾವೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಗೊತ್ತಾಗ್ತಿದೆ. ದೃಶ್ಯಗಳಲ್ಲಿ ನೋಡಿದರೆ ನಿಮಗೆ ಕೆಲವು ಗಗನಚುಂಬಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಯಾವ ರೀತಿಯಾಗಿ ಈ ಏರ್ಡಮ್ಸ್ ಆಗಿರ್ಬೋದು ಮತ್ತು ಅಲ್ಲಿ ರೇಡರ್ ಆಗಿರ್ಬೋದು ಅವನ್ನ ಯಾವ ರೀತಿ ತಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಸಾವು ನೋವಿನ ವರದಿಗಳು ಇನ್ನೂ ಕೂಡ ಲೆಕ್ಕಕ್ಕೆ ಅದು ಬರ್ತಾ ಇಲ್ಲ. ಯಾಕೆಂದರೆ ಅಲ್ಲಿ
ಕೆಲವೊಂದಿಷ್ಟು ಸರ್ಕಾರಗಳು ಅಂದರೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳ ಪ್ರಕಾರ ಆಲ್ರೆಡಿ ಯುದ್ಧ ಆಗುತ್ತೆ ಅಂತ ಮೊದಲೇ ಗುಪ್ತಚರ ಇಲಾಖೆಯವ್ರಿಗೆ ಮಾಹಿತಿ ಬಂದಿತ್ತು. ಜನರನ್ನು ಕೂಡ ಬೇರೆ ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೆಲವು ಕಡೆಯಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಘೋಷಣೆಯಾಗಿಲ್ಲ. ಈಗ ಇರಾನ್ ಏನು ಸರ್ವಾಧಿಕಾರಿ ಖಮೇನಿ ಇದಾನಲ್ವಾ, ಅವನ್ನ ನುಗ್ಗಿ ಹೊಡಿಬೇಕು ಅಂಥೇಳಿ ಇಸ್ರೇಲ್ ಮತ್ತು ಅಮೇರಿಕಾ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರೂ ಕೂಡ ಅದು ಇಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಬಟ್ ಈಗ ಒಂದು ಇರಾನ್ಗೆ ಟರ್ಕಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಓಮನ್ ಕಂಟ್ರಿ ಆಗಿರ್ಬೋದು, UAE ಆಗಿರ್ಬೋದು, ಸೌದಿ ಅರೇಬಿಯಾ, ಯಾವ್ಯಾವ ದೇಶಗಳು ಬೆಂಬಲವನ್ನು ಕೊಡ್ತಾವೆ. ಯಾಕೆಂದರೆ ನಮಗನ್ನಿಸ್ತಾ ಇದೆ ಅಮೇರಿಕಾ ದೇಶದೊಂದಿಗೆ ಸುತ್ತಮುತ್ತಲಿರುವಂಥ ದೇಶಗಳು ಬಹಳ ಚೆನ್ನಾಗಿದ್ದಾವೆ. ನೋಡಿ, ಕತಾರ್ನಲ್ಲೂ ಅಮೇರಿಕದ ಏರ್ಬೇಸ್ ಇದೆ, UAE ಕೂಡ ಏರ್ಬೇಸ್ ಇದೆ. ಹಾಗಾಗಿ ಅಮೇರಿಕಾ ಜೊತೆಗೆ ಅವ್ರು ಚೆನ್ನಾಗಿದ್ದಾವೆ. ಇಲ್ಲಿ ಇರಾನ್ ಏನಾದರೂ ಒಂಟಿಯಾಗಿ ಹೋರಾಡುತ್ತೆ ಅನ್ನೋದು ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಪರಿಸ್ಥಿತಿ ಇರಾನ್ದು. ಬಟ್ ಹೆದರಲಿಲ್ಲ ಇರಾನ್ ದೇಶ. ಹಾಗೆ ಇಸ್ರೇಲ್ ಕೆಲವೊಂದಿಷ್ಟು ಟೆಲ್ ಅವೀವ್ ಆಗಿರಬಹುದು, ಪ್ರಮುಖವಾದಂಥ ಪ್ಲೇಸಸ್ಗಳ ಮೇಲೆ ಟಾರ್ಗೆಟನ್ನು ಮಾಡಿ ದಾಳಿಯನ್ನು ಮಾಡಿತ್ತು. ಬಟ್ ಇಸ್ರೇಲ್ ಕೆಲವೊಂದಿಷ್ಟು ಡಿಫ್ರೆಂಟ್ ದಾಳಿಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು. ಇರಾನ್ ಕೂಡ ಈ ಬಾರಿ ಈ ಸೈಬರ್ ದಾಳಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದೆ ಅಂತೆ ಅಮೇರಿಕಾದ ಮೇಲೆ. ಅಂದರೆ ಕಂಪ್ಲೀಟಾಗಿ ಸಿಸ್ಟಮ್ಗಳನ್ನು ಕಂಪ್ಯೂಟರ್ ಎಲ್ಲ ಹ್ಯಾಕ್ ಮಾಡಿಬಿಡೋದು, ಆ ಥರದ್ದು ಏನಾದರೂ ಸಾಫ್ಟ್ವೇರ್ ಕಂಡುಹಿಡಿಯುವಂಥ ಪ್ಲ್ಯಾನನ್ನು ಇರಾನ್ ಮಾಡ್ತಾ ಇದೆ ಅಂತೆ. ಅಮೇರಿಕೆಗೆ ಆ ರೀತಿಯಾಗಿ ತಿರುಗೇಟು ಕೊಡಬೇಕು ಅಂತ. ಯಾಕಂದರೆ ಅವ್ರ ಮೇಲೆ ಹೋರಾಡೋದು ಅಂತಂದರೆ ಭಾಳ ಕಷ್ಟ, ಡ್ಯಾಮೇಜ್ ಮಾಡ್ಬೋದು. ಕಂಪ್ಲೀಟಾಗಿ ಅಮೇರಿಕಾವನ್ನು ಇಲ್ಲಿ ನಾವು ವಾಶೌಟ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಜಾಗತಿಕ ಮಟ್ಟದಲ್ಲಿ ಕಷ್ಟ. ಪವರ್ಫುಲ್ ಆಗಿರುವಂಥ ದೇಶ ಅದು ಅಮೇರಿಕಾ. ಬಟ್ ಇಸ್ರೇಲ್ ಮೇಲೆ ಈಗಂತಲೂ ಇರಾನ್ ಸರಿಸಮಾನವಾಗಿ ದಾಳಿಯನ್ನು ಮಾಡ್ತಾನೇ ಇದೆ. F-35 ಯುದ್ಧ ವಿಮಾನ ಕೂಡ ಹೊಡೆದುರುಳಿಸಲಾಗಿತ್ತು 2025 ಯುದ್ಧದ ಸಮಯದಲ್ಲಿ ಇರಾನ್. ಈಗ ಜಾಗತಿಕವಾಗಿ ಆತಂಕ ಮತ್ತೆ ಹೆಚ್ಚಾಗ್ತಾ ಇದೆ.